ರುಚಿಕರವಾದಂತಹ ಜಾಮೂನು ಮಾಡುವುದು ಹೇಗೆ ಅಂತ ಹೇಳ್ಬಿಟ್ಟು ಕಲ್ತ್ಕೊಳ್ಳೋಣ. ಈಗ ಬನ್ನಿ, ಈಗ ಜಾಮೂನು ರೆಡಿ ಮಾಡುವ. ಹೀಗೆ ಜಾಮೂನು ಚೆನ್ನಾಗಿ ಮಿದ್ಕೊಂಡಾಯ್ತು. ಈಗ ಜಾಮೂನು ಈಗ ಚೆನ್ನಾಗಿ ಈ ಥರ ಸ್ಮೂತಾಗಿ ಬರಬೇಕು. ಸ್ಮೂತಾಗಿ ಬಂದರೆ ಜಾಮೂನು ಚೆನ್ನಾಗಿ ಬರುತ್ತೆ. ಆಗ ಈ ಜಾಮೂನು ಈಗ ಕಲಸಿಟ್ಬಿಟ್ಟು ಒಂದು 5 ಮಿನಿಟ್ಸ್ ಎತ್ತಿಟ್ಬಿಟ್ಟು ಏನು ಮಾಡುವ ಅಂದರೆ ಸಕ್ಕರೆ ಪಾನಕ ರೆಡಿ ಮಾಡ್ಕೊಳ್ಳುವ. ಒಂದು ಪಾತ್ರೆ ತಗೊಂಡು ಈ ಸೈಜಿನ ನೀವು ನಾನು ಏನಪ್ಪ ಅಂದರೆ ಎಷ್ಟು ಗ್ರಾಮ್ಗೆ ಮಾಡ್ತಿದ್ದೀನಿ ಅಂತ, ಅರ್ಧ kg ಜಾಮೂನು ಮಾಡ್ತಾಯಿದ್ದೀನಿ. ಅರ್ಧ kg ಜಾಮೂನಿಗೆ ಇಷ್ಟು ಸಕ್ಕರೆ ಪಾತ್ರೆ ಆದರೆ ಸಾಕು. ಅದಕ್ಕೆ ನಾವು ಒಂದು 4 ಗ್ಲಾಸು ಸಕ್ಕರೆ ಹಾಕ್ಕೊಳ್ಳುವ. 1 2 3 ಇದರಲ್ಲಿ 4 ಗ್ಲಾಸು ಸಕ್ಕರೆ ಹಾಕ್ಕೊಂಡಾಯಿತು. ಸಕ್ಕರೆ ಪಾನಕ ಚೆನ್ನಾಗಿ ಹದಕ್ಕೆ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಳುವ. ಈಗ ಸಕ್ಕರೆ ಪಾಕ ಕಾಯಕ್ಕಿಟ್ಬಿಟ್ಟು ಇದನ್ನು ಮಾಡೋಣ. ಇದನ್ನು ನಾವು ಚಿಕ್ಕ ಚಿಕ್ಕ ಕಲಸಿಟ್ಟಂಥ ಮೆದ್ದಿಟ್ಟಂತಹ ಜಾಮೂನು ಹಿಟ್ಟನ್ನು ಕಲಸಿ ಮೆದ್ದಿಟ್ಟಿದ್ದೀವಲ್ಲ, ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳುವ. ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ಳೋದಕ್ಕೆ ಏನಪ್ಪ ಮಾಡಬೇಕು ಅಂದರೆ ಫಸ್ಟು ಎಣ್ಣೆ ತೊಗೊಬಿಟ್ಟು ಎಣ್ಣೆಯನ್ನು ಸವರ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೋಬೇಕು. ಆಗ ಎಣ್ಣೆ ಸ್ಮೂತಾಗಿ ಬರುತ್ತೆ. ಹಾಗೆ ಜಾಮೂನು ಗುಂಡಾಗಿ ಸ್ಮೂತಾಗಿ ನೈಸಾಗಿ ಬರುತ್ತೆ. ಹೊಸ ಭಾಷೆ ಇದು, ಹೊಸ ಕಾಯವಿದು, ಅನುಕವಿ ಬೇಕೆ. ಹೀಗೆ ನೈಸ ಬರುತ್ತೆ ಉಂಡೆಗಳು. ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಬಿಟ್ರೆ ಈಗ ಪಾಕ ಒಂದು ಹದಕ್ಕೆ ಬಂದಿದೆ. ಆ ಪಾಕಕ್ಕೆ ಈಗ ಏಲಕ್ಕಿಯನ್ನು ಕೊಟ್ಟು ಹಾಕೋಣ. ಏಲಕ್ಕಿ ಹಾಕ್ಕೊಂಡ್ರೆ ಸುಮ್ಮನೆ ಘಮ್ ಅಂತ ಸ್ಮೆಲ್ ಬರುತ್ತೆ. ಈಗ ಏಲಕ್ಕಿ ಪುಡಿ ರೆಡಿ. ಈಗ ಉಂಡೆ ಎಲ್ಲ ರೆಡಿ ಆಯಿತು. ನಾನು ಚೂರಿದೆ ಅದು ರೆಡಿ ಮಾಡಿಕೊಂಡು ಒಂದು ಕಡೆ ಎಣ್ಣೆ ಇಡುವ ಕಾಯೋದಕ್ಕೆ. ಈ ಉಂಡೆ ರೆಡಿ ಆಗೋದ್ರೊಳಗೆ ಎಣ್ಣೆ ಕಾಯುತ್ತೆ. ಈ ಜಾಮೂನು ಮಾಡೋಕ್ಕೆ ನಾನು ಬಳಸ್ತಾ ಇದ್ದೀನಿ ಗೋಲ್ಡ್ ವಿನ್ನರ್ ಸನ್ ಪ್ಯೂರ್ ಆಯಿಲ್. ಈಗ ಎಣ್ಣೆ ಬಿಸಿಯಾಗಿದೆ. ಮಾಡಿಕೊಂಡಿರುವಂಥ ಉಂಡೆಗಳು ಸಿದ್ಧವಾಗಿದೆ. ನಾವು ನೇರವಾಗಿ ಎಣ್ಣೆ ಹಾಕಬಾರ್ದು. ಈ ಥರ ಇದು ತೊಗೊಂಡು ಇದರಲ್ಲಿ ಇಟ್ಕೊಂಡು ಎಣ್ಣೆಯಲ್ಲಿ ಬಿಟ್ಟರೆ ಎಣ್ಣೆ ಮೇಲೆ ಸಿಡಿಯೋದಿಲ್ಲ. ಅವಾಗ ಈಗ ಈ ಥರ ಎಣ್ಣೆಯಲ್ಲಿ ಇಟ್ಕೊಂಡು ಇದರಲ್ಲಿ ಫಿಲ್ಟರ್ ಇಟ್ಕೊಬಿಟ್ಟು ಕ್ಲೀನಾಗಿ ಇದರಲ್ಲಿ ಎಣ್ಣೆ ಹಾಕಿದರೆ ನಿಧಾನಕ್ಕೆ ಹರಳುತ್ತೆ. ಎಣ್ಣೆ ಮೇಲೆ ಸಿಡಿಯೋದಿಲ್ಲ. ಈಗ ಎಣ್ಣೆ ಕಮ್ಮಿ ಮಾಡ್ಕೋಬೇಕು. ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೋಬೇಕು. ಇದು ಗೋಲ್ಡನ್ ಫ್ಲೇಮ್ ಬರೋವರೆಗೂ ತಿರುಗಿಸ್ಕೋಬೇಕು.
ಥರ ಗೋಲ್ಡನ್ ಫ್ಲೇವರ್ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕು. ನೇರವಾಗಿ ಪಾಕಕ್ಕೆ ಹಾಕಬಾರ್ದು. ಇಲ್ಲೊಂದು ಪಾತ್ರೆಯಲ್ಲಿ ಇಟ್ಕೊಂಡು ಸೈಡ್ಗೆ ಹಾಕ್ಕೋಬೇಕು. ನೇರವಾಗಿ ಪಾಕಕ್ಕೆ ಹಾಕಿದ್ರೆ ಏನಾಗುತ್ತಪ್ಪ ಅಂದರೆ ಪಾಕ ಇನ್ನೂ ಬಿಸಿ ಇರುತ್ತೆ. ಆ ಬಿಸಿ ನೋಡ್ಕೊಬಿಟ್ಟು ನಿಧಾನಕ್ಕೆ ಆಮೇಲೆ ನಾವು ಅದರಲ್ಲಿ ಪಾಕಕ್ಕೆ ಹಾಕೋಣ. ಈಗ ಜಾಮೂನು ಕರೆದಿದ್ದೆಲ್ಲ ಮುಗಿದಿದೆ. ಈಗ ಪಾಕಕ್ಕೆ ಹಾಕಿ ಬಿಸಿ ಇದೆ. ಹೀಗೆ ಇದರಲ್ಲಿ ತೊಗೊಬಿಟ್ಟು ಪಾಕಕ್ಕೆ ಹಾಕಿಬಿಟ್ರೆ ಸ್ಮೂತಾಗಿ ಜಾಮೂನು ಸಿದ್ಧವಾಗಿರುತ್ತೆ. ಬಿಟ್ಟು ಅಲ್ಲಿ ಒಂದು 5 ಮಿನಿಟ್ಸ್ ಮುಚ್ಚಿಬಿಟ್ರೆ ಜಾಮೂನು ತುಂಬ ಸೂಪರಾಗಿರುತ್ತೆ. ಅದನ್ನು ಸವಿಬೇಕು. ಪಾಕ ಮಾತ್ರ ತುಂಬ ಚೆನ್ನಾಗಿ ಹದವಾಗಿ ಬಂದಿದೆ. ಪಾಕ ತುಂಬ ಸೂಪರಾಗಿದೆ ನೋಡಿ. ಜಾಮೂನೆಲ್ಲ ಮುಳುಗ್ತು. ಜಾಸ್ತಿ ಅಲ್ಲಾಡಿಸ್ಬಾರ್ದು. ಅದು ಮಲ್ಲಿಗೆ ಹೂವು ಇದ್ದಂಗೆ ಜಾಮೂನು. ಈಗ ಅದಕ್ಕೆ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ ಜಾಮೂನು ಸವಿಯಲು ಸಿದ್ಧ. ಓಕೆ, ಎಲ್ಲರೂ ಜಾಮೂನು ಮಾಡ್ಕೊಂಡು ತಿನ್ನಿ.